ಮೀಸಲಾತಿಗಾಗಿ ಹಾವೇರಿಯಲ್ಲಿ ಪಂಚಮಸಾಲಿಯ ಹೋರಾಟ ಮುಂದುವರೆದಿದೆ. ಇನ್ನು ಹಾವೇರಿಯಲ್ಲಿ ಇವತ್ತು ಕೊನೆ ಹಂತದ 2A ಮೀಸಲಾತಿ ಹೋರಾಟ ನಡೆಯಲಿದೆ. ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಧರಣಿ ಇದು. ಹಾವೇರಿಯ ಮೋಟೆಬೆನ್ನೂರ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಧರಣಿಯನ್ನ ಕೈಗೊಳ್ಳಲಿದ್ದಾರೆ. ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ನಡೆಯಲಿರುವಂತಹ ಧರಣಿ ಇದಾಗಿದೆ. ಪ್ರತಿಭಟನೆಯಲ್ಲಿ ಪಂಚಮಸಾಲಿ ಮುಖಂಡರು ಕೂಡ ಭಾಗಿಯಾಗಲಿದ್ದಾರೆ. ಇವತ್ತಿನ ಪ್ರತಿಭಟನೆಯಲ್ಲಿ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಷ್ಟಲಿಂಗ ಪೂಜೆಯನ್ನ ಮಾಡಿ ಪ್ರೊಟೆಸ್ಟ್ ಅನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಏನು ಪಂಚಮಸಾಲಿಗೆ 2A ಮೀಸಲಾತಿ ನೀಡೋ ಕುರಿತಂತೆ ವಾರದೊಳಗೆ ಕಾನೂನು ತಜ್ಞರ ಸಭೆಯನ್ನ ಕರೆಯುತ್ತೇವೆ, ನಂತರ ಸರ್ಕಾರದ ನಿಲುವಿನ ಬಗ್ಗೆ ಸ್ಪಷ್ಟನೆ ಕೊಡ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯನವರು ತಿಳಿಸಿದ್ರು. ಆದರೆ ಈವರೆಗೂ ಕೂಡ ಸರ್ಕಾರದ ನಿಲುವು ಏನು ಅನ್ನೋದು ಸ್ಪಷ್ಟಪಡಿಸಿಲ್ಲ ಅಂತ ಈಗಾಗಲೇ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಆರೋಪ ಕೂಡ ಮಾಡಿದ್ದಾರೆ. ಅದರಂತೆ ಪ್ರತಿಭಟನೆ ಕೂಡ ನಡೀತಾ ಇರುವಂಥದ್ದು. ಇವತ್ತು ಹಾವೇರಿಯಲ್ಲಿ ಕೊನೆ ಹಂತದ 2A ಮೀಸಲಾತಿಯ ಹೋರಾಟ ಕೂಡ ನಡೆಯಲಿದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ ಹಾವೇರಿಯ ಮೋಟೆಬೆನ್ನೂರ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರೊಟೆಸ್ಟ್ ಅನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಇನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಷ್ಟಲಿಂಗ ಪೂಜೆಯನ್ನ ಮಾಡಿ ಪ್ರೊಟೆಸ್ಟ್ ಮುಂದುವರಿಸಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ಪ್ರತಿಭಟನೆಯಲ್ಲಿ ಪಂಚಮಸಾಲಿ ಮುಖಂಡರು ಕೂಡ ಭಾಗಿಯಾಗಲಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಹೋರಾಟ ಕೂಡ ಶುರುವಾಗಲಿದೆ. ನಿರಂತರವಾಗಿ ನಡೀತಾ ಇರುವಂತಹ ಹೋರಾಟ ಇದಾಗಿದೆ ಅಂತಲೇ ಹೇಳಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸರ್ಕಾರ ರಿಯಾಕ್ಷನ್ ಕೊಡುತ್ತೆ, ಸರ್ಕಾರದ ನಿಲುವೇನು ಅನ್ನೋದರ ಕುರಿತಾಗಿ ಕಾದು ನೋಡಬೇಕಾಗಿದೆ. ಇಲ್ಲವಾದರೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಮುಂದಿನ ಸ್ಟೆಪ್ ಏನು ಅನ್ನೋದರ ಕುರಿತಾಗಿಯೂ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಇನ್ನು ಇವತ್ತು ಕೊನೆ ಹಂತದ ಹೋರಾಟ ಕೂಡ ಅಂತ ಹೇಳಿರೋದ್ರಿಂದ ಮುಂದೆ ಏನಾಗಲಿದೆ ಅನ್ನೋದರ ಕುರಿತಾಗಿಯೂ ಕೂಡ ಕುತೂಹಲ ಇರುವಂಥದ್ದು. ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಸರ್ಕಾರದ ನಿಲುವೇನು ಅಂತ ಒಂದು ವಾರದೊಳಗೆ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ನಾವು ತಿಳಿಸ್ತೇವೆ ಅಂತ ಕೂಡ ಹೇಳಿದ್ರು. ಯಾವುದೇ ಹೇಳಿಕೆಗಳನ್ನ ಈ ವಿಚಾರವಾಗಿ ಕೊಡ್ತಾ ಇಲ್ಲ. ಸೊ ಹೀಗಾಗಿ ಹಾವೇರಿಯಲ್ಲಿ ಇವತ್ತು ಮೀಸಲಾತಿಯ ಹೋರಾಟ ಕೊನೆ ಹಂತಕ್ಕೆ ತಲುಪಿರೋದ್ರಿಂದ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಇರುವಂಥದ್ದು. ಇನ್ನು ಇವತ್ತಿನ ಪ್ರತಿಭಟನೆಯಲ್ಲಿ ಪಂಚಮಸಾಲಿ ಮುಖಂಡರು ಕೂಡ ಭಾಗಿಯಾಗಲಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಧರಣಿ ಇದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ MD ಹಣಗಿ. ಗುಡ್ ಮಾರ್ನಿಂಗ್. 2A ಮೀಸಲಾತಿಗಾಗಿ ಮೋಟೆಬೆನ್ನೂರಿನಲ್ಲಿ ಬೃಹತ್ ಹೋರಾಟ ನಡೀತಾ ಇದೆ ಅಂತಾನೆ ಹೇಳಬಹುದು. ಇನ್ನು ಇವತ್ತು ಕೊನೆ ಹಂತಕ್ಕೆ ತಲುಪಿದೆ ಈ ಹೋರಾಟ. ಮುಂದಿನ ದಿನಗಳಲ್ಲಿ ಇದು ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ? ಇದುವರೆಗೂ ಸರ್ಕಾರ ಈ ವಿಚಾರವಾಗಿ ಏನು ನಿಲುವು ಕೂಡ ಪ್ರಕಟಿಸಿಲ್ಲ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್. ವೆರಿ ಗುಡ್ ಮಾರ್ನಿಂಗ್ ಮಧು. ನಿಜಕ್ಕೂ ಏನಂದ್ರೆ ಪಂಚಮಸಾಲಿ ಹೋರಾಟ ಈಗಾಗಲೇ ಏನಂದ್ರೆ 5 ಹಂತದಲ್ಲಿ ಮುಗಿದಿದೆ. 6ನೇ ಹಂತಕ್ಕೆ ಈಗ ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಈಗ ಪಂಚಮಸಾಲಿ ಮುಖಂಡರು ಈಗ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಂದು ಹಾವೇರಿ ಜಿಲ್ಲೆಯ ಒಂದು ರಾಷ್ಟ್ರೀಯ ಹೆದ್ದಾರಿ ಆದಂತಹ ಮೋಟೆಬೆನ್ನೂರನ್ನ ತಡೆದು ಈ ಪ್ರಮುಖವಾಗಿ ಈ ಒಂದು ಮೋಟೆಬೆನ್ನೂರು ರಾಷ್ಟ್ರೀಯ ಹೆದ್ದಾರಿ ತಡೆಯೋಕ್ಕಿಂತ ಮುಂಚಿತವಾಗಿ ಏನಂದ್ರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಷ್ಟಲಿಂಗ ಪೂಜೆ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಮುಖಂಡರು ಎಲ್ಲರೂ ಸೇರಿ ಜೊತೆಗೆ ಏನಂದ್ರೆ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಏನಂದ್ರೆ ಈ ಹಿಂದೆ ಇರತಕ್ಕಂತ ಸರ್ಕಾರ ಪಂಚಮಸಾಲಿ ಮುಖಂಡರಿಗೆ ಏನಂದ್ರೆ 2D ಮೀಸಲಾತಿಯನ್ನ ಘೋಷಣೆ ಮಾಡಿತ್ತು. ಆದ್ರೆ ಅದು ಕೋರ್ಟಿನ ತಡೆಯಿಂದ ಏನಂದ್ರೆ ಆ ಘೋಷಣೆ ಬರಲಿಲ್ಲ. ಈ ಹಿನ್ನೆಲೆಯಲ್ಲಿ ಮತ್ತೆ ಏನಂದ್ರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಒತ್ತಡ ಹೇಳಲಿಕ್ಕೆ ಈಗಾಗಲೇ
ಪಂಚಮಸಾಲಿ ಮುಖಂಡರು ಮುಂದಾಗಿದ್ದಾರೆ. ಜೊತೆಗೆ ಏನಂದ್ರೆ ಇವತ್ತು ಕೊನೆ ಹಂತದ ಕಸರತ್ತು ಮಾಡಲಿಕ್ಕೆ ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಹಾವೇರಿ ಜಿಲ್ಲೆಯ ಒಂದು ಮೋಟೆಬೆನ್ನೂರಿನ ರಾಷ್ಟ್ರೀಯ ಹೆದ್ದಾರಿ ತಡೆದು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂತಹ ಸಂದೇಶಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಏನಂದ್ರೆ ರಾಜ್ಯ ಸರ್ಕಾರದ ಜೊತೆಗೆ ಇರ್ತಕ್ಕಂತಹ ಕೆಲವೊಂದಿಷ್ಟು ನಾಯಕರ ಬಳಿ ಏನಂದ್ರೆ ಪಂಚಮಸಾಲಿ ಮುಖಂಡರು ಜೊತೆಗೆ ಆಯಾ ಒಂದು ಸಮುದಾಯದ ಶಾಸಕರು ಏನಂದ್ರೆ ಸರ್ಕಾರದ ಗಮನ ಸೆಳೆಯಬೇಕು ಅನ್ನುವಂತ ರೀತಿಯಲ್ಲಿ ಎಲ್ಲ ರೀತಿಯಾದಂತಹ ಪ್ರಯತ್ನಗಳು ಮಾಡಿದ್ರು ಸಹ. ತದನಂತರ ಏನಂದ್ರೆ ಈ ಒಂದು ಪಂಚಮಸಾಲಿ ಮೀಸಲಾತಿ ವಿಚಾರವಾಗಿ ರಾಜ್ಯ ಸರ್ಕಾರಕ್ಕೆ ಗಮನ ಸೆಳೆಯೋದ್ರ ಜೊತೆಗೆ ಏನಂದ್ರೆ ನಮ್ಮ ಮೀಸಲಾತಿ ಕೊಡುವ ಅನ್ನುವಂತ ರೀತಿಯಲ್ಲಿ ಆ ಸಮುದಾಯದ ಶಾಸಕರು ಸಹ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಸಭೆ ಮಾಡಿದ ಬಳಿಕ ನಾವು ಎಲ್ಲ ರೀತಿಯಾದಂತಹ ಒಂದು ಮಾಹಿತಿ ಜೊತೆಗೆ ಏನಂದ್ರೆ ಸ್ಪಷ್ಟವಾದಂತಹ ನಿಲುವನ್ನು ತಿಳಿಸ್ತೇವೆ ಅನ್ನುವಂತ ರೀತಿಯಲ್ಲಿ ರಾಜ್ಯ ಸರ್ಕಾರ ಸಹ ತಿಳಿಸ್ತು ಅನ್ನುವಂತ ಮಾಹಿತಿ ಜಯ ಮೃತ್ಯುಂಜಯ ಸ್ವಾಮೀಜಿ ಈ ಹಿಂದೆ ಹೇಳಿದ್ರು. ತದನಂತರ ಅವರು ಏನಂದ್ರೆ ಮೀಟಿಂಗ್ ಮಾಡದೇ ಇರತಕ್ಕಂತ ಸಂದರ್ಭದಲ್ಲಿ ಪಂಚಮಸಾಲಿ ಮುಖಂಡರು ಏನಂದ್ರೆ ಈಗ ಒಂದು ರಾಜ್ಯ ಸರ್ಕಾರದ ಆಕ್ರೋಶ ಹೊರಹಾಕುವುದರ ಜೊತೆಗೆ ಏನಂದ್ರೆ ಸರ್ಕಾರಕ್ಕೆ ನಾವು ಬಿಸಿ ಮುಟ್ಟಿಸಬೇಕು, ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿದ್ರೆ ನಾವು ನಮ್ಮ ಒಂದು ಪಂಚಮಸಾಲಿ ಹೋರಾಟ ಜಯಗಳಿಗೂ ಜೊತೆಗೆ ನಾವು ಮೀಸಲಾತಿ ಗೆಲ್ಲಿಸುವ ಅನ್ನುವಂತ ನಿಟ್ಟಿನಲ್ಲಿ ಒಂದು ಎಲ್ಲರೂ ಸಹ ಒಕ್ಕೂರಿನಿಂದ ಈಗ ಪಂಚಮಸಾಲಿ ಮುಖಂಡರು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡರು. ಈ ಪ್ರತಿಭಟನೆ ಏನಂದ್ರೆ 10 ಗಂಟೆ ಸುಮಾರಿಗೆ ನಡೆಯುತ್ತೆ. ಪ್ರಮುಖವಾಗಿ ಮೋಟೆಬೆನ್ನೂರು ರಾಷ್ಟ್ರೀಯ ಹೆದ್ದಾರಿ ತಡೆದು ಈ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವುದು. ಜೊತೆಗೆ ಏನಂದ್ರೆ ಈಗ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಈ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಮಧುಮಲ. ಎಸ್, ಥ್ಯಾಂಕ್ ಯು ಹಣಗಿ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.